ತನ್ಹಾಪುರ್ ಗ್ರಾಮದಲ್ಲಿ ನಕ್ಕು ಹೆಸರಿನ ಹುಡುಗ ಅವನ ಅಪ್ಪ ಅಮ್ಮನ ಜೊತೆ ಬಾಳುತ್ತಿದ್ದ. ಅವನು ಅವರ ಅಪ್ಪ ಅಮ್ಮನ ಒಬ್ಬನೇ ಒಬ್ಬ ಪ್ರೀತಿಯ ಮಗ. ಅವನಿಗೆ ಒಬ್ಳು ತಂಗಿನೂ ಇರ್ಲಿಲ್ಲ. ಅವನು ಎಷ್ಟು ಬಡವನಾಗಿದ್ದ ಎಂದ್ರೆ ಸ್ಕೂಲಲ್ಲೂ ಗ್ರಾಮದಲ್ಲೂ ಇರುವ ಮಕ್ಕಳು ಯಾರು ಅವನ ಜೊತೆ ಸ್ನೇಹ ಇಟ್ಕೊಳ್ಳಕ್ಕೆ ಇಷ್ಟಪಡ್ಲಿಲ್ಲ. ಒಂದಿನ ಏನ್ ನಡೀತಂದ್ರೆ, ಮಕ್ಕಳೇ, ನಾಳೆ ಮಧ್ಯಾಹ್ನ ನಮ್ಮ ತರಗತಿಯಲ್ಲಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುವುದು. ಎಲ್ಲ ಹುಡುಗಿಯರು ಅವರವರ ಅಣ್ಣನನ್ನು ಚೂಸ್ ಮಾಡ್ಕೋಬಹುದು, ಹುಡುಗರು ಅವರವರ ತಂಗಿಯನ್ನು ಚೂಸ್ ಮಾಡ್ಕೋಬಹುದು. ನಕ್ಕು, ನೀನ್ ನಿನ್ ತಂಗಿನ ಚೂಸ್ ಮಾಡ್ಕೊಂಡ್ಬಿಟ್ಯಾ? ನಾನಂತೂ 3-4 ತಂಗಿರನ್ನ ಆಯ್ಕೆ ಮಾಡ್ಕೊಂಡೆ ಟೀಚರ್, ಆದ್ರೆ ಅವರು ನನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಯಾಕೆ? ನೀತಾ, ನಕ್ಕು ನಿನ್ನ ಹತ್ರ ಬಂದ್ರೆ ನೀನು ಪಿಂಟುವಿನ ಪಕ್ಕದಲ್ಲಿ ಯಾಕೆ ಹೋದೆ? ಅದು ನನ್ನಿಷ್ಟ ಟೀಚರ್. ನನಗೆ ಯಾರಿಷ್ಟನೋ ಅವರನ್ನು ನಾನು ಚೂಸ್ ಮಾಡ್ಕೋಬಹುದು. ಓಕೆ. ಬಬ್ಲಿ, ನೀನ್ ಯಾಕೆ ನಕ್ಕುವನ್ನು ಬಿಟ್ಟು ದೂರ ಹೋದೆ? ಟೀಚರ್, ಇವನನ್ನು ಅಣ್ಣನಾಗ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಹೌದು ಟೀಚರ್, ಇವ್ ನಮ್ಗೇನ್ ಕೊಡ್ತಾನೆ? ಇವನ ಹತ್ರ ಒಂದು ರಾಖಿ ತಗೊಳ್ಳೋಕ್ಕೂ ಹಣ ಇರೋದಿಲ್ಲ. ಯಾಕೆ ನೀವೆಲ್ಲ ಈ ರೀತಿ ಹೇಳ್ತಿದ್ದೀರಾ? ರಕ್ಷಾಬಂಧನ್ ತರ ಒಡ ಹುಟ್ಟಿದವರ ಹಬ್ಬವನ್ನು ಹಣದಿಂದ ಮುರಿಯಬಾರದು. ನಾನು ಯಾರ ಹೆಸರನ್ನು ಹೇಳ್ತೀನೋ ಅವರು ನಕ್ಕುವಿನ ತಂಗಿಯಾಗಿ ಆಗ್ಲೇಬೇಕು. ನಮ್ಮಿಂದ ಆಗಲ್ಲ. ಪರವಾಗಿಲ್ಲ, ಬಿಟ್ಬಿಡಿ ಟೀಚರ್, ಒತ್ತಾಯ ಮಾಡಬೇಡಿ. ಸ್ಕೂಲಿಂದ ದುಃಖವಾಗಿ ಬಂದ ನಕ್ಕು ಅವನ ಅಮ್ಮನ ಹತ್ತಿರ ಎಲ್ಲವನ್ನೂ ಹೇಳ್ದ. ಅದನ್ನು ಕೇಳಿ ಅವನ ತಾಯಿ ಅವನನ್ನು ಸಮಾಧಾನಪಡಿಸಿ ಹೇಳಿದ್ರು, ಗ್ರಾಮದ ಹುಡುಗಿಯರನ್ನು ನಿನ್ನ ತಂಗಿಯಾಗಿ ಮಾಡ್ಕೋ, ಅವರಿಂದ ರಾಖಿ ಕಟ್ಟಿಸ್ಕೋ. ಅದನ್ನು ಕೇಳಿ ನಕ್ಕು ಹೋಗಿ ಮೈದಾನದಲ್ಲಿ ಆಟ ಆಡುತ್ತಿದ್ದ 3 ಹುಡುಗಿಯರನ್ನು ಭೇಟಿ ಮಾಡ್ದ. ಮುನ್ನಿ, ಅರೆ ಹೋಗಿಲ್ಲಿಂದ. ಮುನ್ನಿ, ನಾ ಹೇಳದ್ ಕೇಳು. ನಾಳೆ ರಕ್ಷಾಬಂಧನ, ನೀನು ನಂಗೆ ರಾಖಿ ಕಟ್ತೀಯಾ? ಬದ್ಲಿಗೆ ಏನ್ ಕೊಡ್ತೀಯ ನಂಗೆ ನೀನು? ನಾನು ಸಾಕ್ ನಿಲ್ಸು. ಏನು ಕೊಡಕ್ಕಾಗಲ್ಲ, ಕುರಿಯ ತರ ಮೇಮೆ ಅಂತ ಹೇಳ್ತಾ ಇದೀಯ. ಇಲ್ಲಿಂದ ಹೋಗು. ರಾಣಿ, ನೀ ನಂಗೆ ರಾಖಿ ಕಟ್ತೀಯಾ? ಅರೆ, ರಾಖಿ ಕಟ್ಟಿ ಏನ್ ಮಾಡೋದು ನಕ್ಕು? ಈಗ ಏನು ಕೊಡದೆ ಇದ್ರೆ ಯಾವ ಚಿಕ್ಕ ಕೆಲ್ಸನೂ ನಡೆಯೋದಿಲ್ಲ. ಮತ್ತೆ ಇಷ್ಟು ದೊಡ್ಡ ಸಂಬಂಧ ಹೇಗ್ ಸಿಗುತ್ತೆ? ನೋಡು ನಕ್ಕು, ನನ್ ಜೊತೆ ಈ ತಮಾಷೆ ಎಲ್ಲ ಬೇಡ. ನಮ್ಮನ್ನ ಆಟ ಆಡೋಕ್ ಬಿಡು. ಹೋಗಿಲ್ಲಿಂದ. ಬೇರೆಲ್ಲಾದ್ರೂ ಹೋಗಿ ಬೇರೆ ತಂಗಿ ಹುಡ್ಕೋ, ಇಲ್ಲಾಂದ್ರೆ ಏನಾದ್ರೂ ಗಿಫ್ಟ್ ತಗೊಂಬ. ಹೋಗು. ನಕ್ಕುವಿಗೆ ಅನ್ನಿಸ್ತು ಅವನ ಹೃದಯ ಕೂಡ ಒಡೆದು ಈ ಲಗೋರಿಯ ತರ ಚೂರು ಚೂರಾಗಿದೆ. ಅವನು ಅವನೊಳಗೆ ಸಂಪೂರ್ಣವಾಗಿ ಒಡೆದು ಹೋಗಿ ನಿರಾಶೆಯಿಂದ ಅಲ್ಲಿಂದ ಗ್ರಾಮದಲ್ಲಿರುವ ತೋಟಕ್ಕೆ ಹೋದ. ಅವನು ಸುಮ್ಮನೆ ತೋಟದಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಅವನಿಗೆ ಗೊತ್ತೇ ಆಗ್ಲಿಲ್ಲ ಯಾವಾಗ ಸಂಜೆಯಾಯಿತು. ಸಂಜೆ ಹೋಗಿ ರಾತ್ರಿ ಆಯಿತು. ಅವನು ದುಃಖದಿಂದ ಅಲ್ಲೇ ಕೂತ್ಕೊಂಡಿದ್ದ. ಆಗ ಅಲ್ಲಿ ಒಂದು ಭಯಂಕರವಾದ ದೆವ್ವ ಅವನನ್ನು ತಿನ್ನುವುದಕ್ಕೆ ಬಂತು. ಬಹಳ ದಿನಗಳ ನಂತರ ನನಗೆ ದೊಡ್ಡ ಆಹಾರವೊಂದು ಸಿಕ್ಕಿದೆ. ನಾನು ನಿನ್ನನ್ನು ತಿನ್ನುವುದಕ್ಕೆ ಬಂದಿದ್ದೇನೆ. ತಿನ್ಬಿಡು. ನಾ ಜೀವಂತ ಇದ್ದು ಜನರು ನನ್ನ ತಿಂತಿರಲ್ಲ, ಅದೇ ರೀತಿ ಯಾರೂ ಕೂಡ ನನ್ನ ಜೀವಂತವಾಗಿರೋಕೆ ಬಿಡ್ತಿಲ್ಲ. ನೀನೇ ಕೊಂದ್ಬಿಡು. ನೀನು ನನ್ನನ್ನು ನೋಡುವುದಿಲ್ಲವೇ? ನಾ ಇನ್ನು ಮುಂದೆ ಯಾವ ಹುಡುಗಿರನ್ನು ನೋಡೋದೇ ಇಲ್ಲ. ನಾಳೆ ರಕ್ಷಾಬಂಧನ್, ಆದರೆ ಯಾರೂ ಕೂಡ ನನ್ನ ತಂಗಿ ಆಗಕ್ಕೆ ಇಷ್ಟಪಡ್ತಾನೇ ಇಲ್ಲ. ನಾ ಯಾರಿಗೂ ರಾಖಿ ಕಟ್ಟಕ್ಕಾಗಲ್ಲ. ಯಾಕೆ ಗೊತ್ತಾ? ಯಾಕಂದರೆ ನನ್ನ ಹತ್ರ ಅವ್ರಿಗೇನಾದರೂ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾ ಬಡವ ಅಲ್ವಾ? ನಾ ನಿನ್ನ ಹತ್ರ ನೀನು ನನ್ನ ಸಹೋದರಿ ಆಗ್ತೀಯಾ? ಅರೆ, ಎಲ್ಲೋದ್ರು? ನಾನು ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಾ ಇದ್ದೆ? ಯಾರೂ ಇಲ್ಲ. ನಂಗೆ ಯಾಕೋ ತಂಗಿ ಇಲ್ಲ ಅಂತ ನಾನು ಹುಚ್ಚಾಗ್ಬಿಟ್ನಾ? ನಿನಗೆ ತಂಗಿ ಬೇಕಾ? ನಾನು ನಿನಗೆ ತಂಗಿ ಆಗ್ತೀನಿ. ನಿನಗೆ ರಾಖಿ ಕಟ್ಬೇಕಾ? ನಾನು ಕಟ್ತೀನಿ ರಾಖಿ ನಿನಗೆ. ನಿನ್ ಜೊತೆ ಹಣ ಇಲ್ವಾ? ನಾನು ಕೊಡ್ತೀನಿ ಹಣ ನಿಂಗೆ. ಮರುದಿನ ನಕ್ಕು ತುಂಬಾ ಚಿಂತೆಯಿಂದ ಅವನ ಮನೆಯಲ್ಲಿ ಕೂತ್ಕೊಂಡಿದ್ದ. ಆಗ ಅವನ ಮನೆಗೆ ದೆವ್ವ ಬಂತು. ಅವನು ದುಃಖದಿಂದ ಇರುವುದನ್ನು ನೋಡ್ತು. ಆಮೇಲೆ ದೂರದಲ್ಲಿದ್ದ ಅವನ ಹುಂಡಿಯನ್ನು ನೋಡ್ತು. ಆಗ ಅವಳು ಕೈಯನ್ನು ತೋರಿಸಿದಾಗ ಅವಳ ಕೈಯಿಂದ ರೂಪಾಯಿ ನೋಟುಗಳು ಹಾರುತ್ತಾ ಹೋಗಿ ಅವನ ಹುಂಡಿಯ ಒಳಗೆ ಹೋಗ್ಬಿಡ್ತು. ಆಗ ನಕ್ಕುವಿನ ಅಮ್ಮ ಬಂದ್ರು. ಅವರು ಬರೋದನ್ನು ನೋಡಿ ದೆವ್ವ ಒಂದು ಸುಂದರವಾದ ಚಿಕ್ಕ ಹುಡುಗಿಯಾಗಿ ಬದಲಾಯಿತು. ಈ ಕಡೆ ಅಮ್ಮ ನಕ್ಕು ಚಿಂತೆಯಿಂದ ಇರೋದನ್ನು ನೋಡಿ ಕೇಳಿದ್ಲು, ನಕ್ಕು, ಇವತ್ತು ಸ್ಕೂಲಿಗೆ ಹೋಗ್ಲಿಲ್ವಾ? ನಾನು ಸ್ಕೂಲಿಗೆ ಹೋಗಿ ಏನು ಮಾಡಲಿ? ಇವತ್ತು ಸ್ಕೂಲಲ್ಲಿ ರಕ್ಷಾಬಂಧನ್ ಇದೆ, ಆದರೆ ನನಗೆ ಯಾರೂ ಕೂಡ ರಾಖಿ ಕಟ್ಟದೇ ಇಲ್ಲ. ನೀನು ಗ್ರಾಮದಲ್ಲಿರುವ ಯಾವುದಾದ್ರೂ ಹುಡುಗಿ ಹತ್ರ ರಾಖಿ ಕಟ್ಕೊಂಬ. ಗ್ರಾಮದಲ್ಲೂ ನನ್ನ ಕೈಗೆ ರಾಖಿ ಕಟ್ಟಕ್ಕೆ ಯಾರಿಗೂ ಇಷ್ಟ ಇಲ್ಲ.
ಅವನು ಸುಳ್ಳು ಹೇಳ್ತಿದ್ದಾನೆ. ನಾನು ಅವನಿಗೆ ರಾಖಿ ಕಟ್ಟಕ್ ತಯಾರಾಗಿದ್ದೀನಿ. ನೋಡಿದ್ಯಾ, ನಾನ್ ಹೇಳ್ದೆ ಅಲ್ವಾ, ಗ್ರಾಮದಲ್ಲಿರುವ ಯಾವ್ದಾದ್ರೂ ಹುಡುಗಿ ನಿನಗೆ ಖಂಡಿತ ರಾಖಿ ಕಟ್ತಾಳೆ ಅಂತ. ಆದ್ರೆ ಇವ್ರನ್ನ ನಾನು ಗ್ರಾಮದಲ್ಲಿ ನೋಡೇ ಇಲ್ವಲ್ಲ. ನಾನು ಪಕ್ಕದೂರಿಂದ ಬಂದಿದ್ದೀನಿ. ನನಗೂ ಯಾವ ಅಣ್ಣನೂ ಇಲ್ಲ. ನನಗ್ ಗೊತ್ತಾಯ್ತು ನಿನಗೂ ಕೂಡ ತಂಗಿ ಇಲ್ಲ ಅಂತ. ಅದಕ್ಕೋಸ್ಕರ ನಿನಗೆ ರಾಖಿ ಕಟ್ಟಕ್ ಬಂದೆ. ಕೈ ತೋರಿಸು. ವಾ, ಎಷ್ಟು ರುಚಿಯಾದ ಮಿಠಾಯಿ. ಹಾಗಾದ್ರೆ ಸರಿ, ನನಗೊಂದು ಒಳ್ಳೆ ಗಿಫ್ಟ್ ಕೊಡು. ಗಿಫ್ಟಾ? ಹಾ, ರಕ್ಷಾಬಂಧನ್ ದಿನದಲ್ಲಿ ತಂಗಿ ಅಣ್ಣನಿಗೆ ರಾಖಿ ಕಟ್ರೆ ಅವನು ಕೊಡೋ ಗಿಫ್ಟ್. ಆದ್ರೆ ನನ್ನ ಹತ್ರ ಕೊಡೋದಕ್ಕೆ ಏನು ಇಲ್ವಲ್ಲ. ರಕ್ಷಾಬಂಧನ್ ದಿವಸ ತಂಗಿ ಹತ್ರ ಸುಳ್ಳು ಹೇಳ್ಬೇಡ. ಅಲ್ಲಿ ನೋಡು ನಿನ್ನ ಹುಂಡಿ, ಅದರಿಂದ ಕೊಡು. ಅದರಲ್ಲಿ ಏನೂ ಇಲ್ಲ. ಸುಳ್ಳು ಹೇಳ್ಬೇಡ, ಕೊಡು, ಅದ್ರಲ್ಲಿದೆ. ಅರೆ, ಅದು ನನ್ನ ಹುಂಡಿ, ಅದ್ರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿರಲ್ವಾ? ಇಲ್ಲ ಅಂದ್ರೆ ನನಗ್ ಕೋಪ ಬರುತ್ತೆ. ರಕ್ಷಾಬಂಧನ್ ದಿವಸ ತಂಗಿಗೆ ಕೋಪ ಬರಿಸ್ಬೇಡ. ನಿಂಗೆ ನಂಬಿಕೆ ಇಲ್ವಲ್ಲ? ಸರಿ, ನೀನೇ ತೆರೆದು ನೋಡು. ಎಲ್ಲಿದೆ ದುಡ್ಡು? ಅಕಸ್ಮಾತ್ ಅದರಲ್ಲಿ ದುಡ್ಡಿದ್ರೆ ಅದರಲ್ಲಿರೋ ದುಡ್ಡೆಲ್ಲ ನಿಂಗೆ ಕೊಡ್ತೀನಿ. ಇಷ್ಟೊಂದು ದುಡ್ಡಾ? ಇಷ್ಟು ಹಣವನ್ನು ನೋಡಿ ನಕ್ಕುವಿಗೆ ತುಂಬಾ ಸಂತೋಷವಾಯಿತು. ಇದಕ್ ಮುಂಚೆ ಅವನಿಂದ ಹೋದ ಕಾನ್ಫಿಡೆನ್ಸ್ ಎಲ್ಲ ಇಷ್ಟು ಒಳ್ಳೆ ತಂಗಿಯನ್ನು ನೋಡಿ ಅವನ ಕಾನ್ಫಿಡೆನ್ಸ್ ಎಲ್ಲ ವಾಪಸ್ ಬಂತು. ಆಮೇಲೆ ಅವನ ಖುಷಿ ಇನ್ನಷ್ಟು ಹೆಚ್ಚಾಯಿತು. ಅವನ ತಂಗಿ ಅವನ ಮನೆಯ ಹೊರಗಡೆ ಫಳಫಳ ಅಂತ ಹೊಳೆಯುವ ಹೊಸ ಸೈಕಲ್ ತಗೊಂಡ್ಬಂದಿಟ್ಟಿದ್ಲು. ಆಮೇಲೆ ಹೇಳಿದ್ಲು, ಇದು ಇವನು ಸ್ಕೂಲಿಗೆ ಹೋಗೋದಕ್ಕೋಸ್ಕರ ನನ್ನ ಕಡೆಯಿಂದ ಗಿಫ್ಟ್. ಅಮ್ಮ ಹೇಳಿದ್ಮೇಲೆ ಅವನು ಖುಷಿಯಿಂದ ಅದೇ ಸೈಕಲಲ್ಲಿ ಸ್ಕೂಲಿಗೆ ಹೋದ. ಇಷ್ಟು ಸುಂದರವಾದ ಸೈಕಲಲ್ಲಿ ಬಂದಿದ್ದನ್ನು ನೋಡಿ ಅವನ ಕ್ಲಾಸಿನ ಮಕ್ಕಳಿಗೆ ಸರ್ಪ್ರೈಸ್ ಆಯ್ತು. ಯಾವ ಹುಡುಗಿಯರು ಅವನನ್ನು ಅಣ್ಣ ಅನ್ನೋದಕ್ಕೆ ತಯಾರಾಗಿರ್ಲಿಲ್ವೋ ಅವರೆಲ್ಲರೂ ಅವನ ಸುತ್ತಮುತ್ತ ನಿಂತ್ಕೊಂಡ್ರು. ಇದನ್ನು ನೋಡಿ ಪಿಂಟು ಹಾಗೂ ಎಲ್ಲ ಹುಡುಗರಿಗೂ ಅಸೂಯೆ ಉಂಟಾಯಿತು. ಅರೆ, ಇವನ ಹತ್ರ ಹೋಗಿ ನೀವು ಮಾತಾಡ್ತಾ ಇದ್ದೀರಾ? ಆ ಸೈಕಲನ್ನ ಬೇರೆಯವ್ರ ಹತ್ರ ಇಸ್ಕೊಂಬಂದಿರ್ತಾನೆ. ನನ್ನೋಡು ನೀತಾ, ನಾನು ರಕ್ಷಾಬಂಧನಕ್ಕೆ ನಿಂಗೆ ಒಳ್ಳೆ ಗಿಫ್ಟ್ ತಂದಿದ್ದೀನಿ. ಅದನ್ನ ತೆರೆದು ನೋಡು, ಆವಾಗ ಗೊತ್ತಾಗುತ್ತೆ ಆ ಗಿಫ್ಟು ಎಷ್ಟು ಅದ್ಭುತವಾಗಿದೆ ಅಂತ. ಇವತ್ತಿನವರೆಗೂ ಯಾವ ಅಣ್ಣ ಕೂಡ ತಂಗಿಗೆ ಈ ರೀತಿ ಗಿಫ್ಟ್ ಕೊಟ್ಟಿರಲ್ಲ. ನಿಂಗೂ ಅಷ್ಟೇ, ನೋಡು ನನ್ನ ಗಿಫ್ಟ್ ಹೆಂಗಿದೆ ಅಂತ. ಅರೆ ಅರೆ, ಏನಾಯ್ತು? ಸ್ಟಾಪ್. ಟೀಚರ್, ಪಿಂಟು ರಕ್ಷಾಬಂಧನ್ ಗಿಫ್ಟ್ ನಲ್ಲಿ ಕಪ್ಪೆಯನ್ನು ಇಟ್ಟು ಕೊಟ್ಟಿದ್ದಾನೆ. ಇಲ್ಲ ಟೀಚರ್, ಸುಳ್ಳು ಹೇಳ್ತೀಯಾ? ಮತ್ತೇನಿದೆಲ್ಲ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇವರಿಗೆಲ್ಲ ಗಿಫ್ಟು ದುಡ್ಡೆಲ್ಲ ತಗೊಂಬಂದಿದ್ದೆ. ಬೇಕಾದ್ರೆ ನೀವೇ ನೋಡಿ. ಅರೆ, ಏನಿದು? ಇದೆಲ್ಲ ಎಲ್ಲಿಂದ ಬಂತು? ಪಿಂಟು, ನಿನ್ನ ತುಂಟತನ ತುಂಬಾ ಜಾಸ್ತಿ ಆಗಿದೆ. ನೀನು ರಕ್ಷಾಬಂಧನ್ ಹಬ್ಬನ ಜೋಕ್ ಮಾಡ್ತಾ ಇದೀಯಾ. ನಿನಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ಇವನಿಗೆ ಶಿಕ್ಷೆ ಸಿಗ್ಲೇಬೇಕು ಟೀಚರ್. ಇವನು ನನ್ನ ಅಣ್ಣನ ಹತ್ರ ಕೀತ್ಲೆ ಮಾಡ್ತಾ ಇದ್ದ. ನೀನ್ ಯಾರು? ಇದು ನನ್ನ ತಂಗಿ ಟೀಚರ್. ಇವತ್ತು ರಕ್ಷಾಬಂಧನ ಅಲ್ವಾ, ಅದರಿಂದ ರಾಖಿ ಕಟ್ಟಕ್ ಬಂದ್ಯಾರೆ. ಪಿಂಟು ಅಣ್ಣ, ಇವತ್ತಿಂದ ನನ್ನ ಅಣ್ಣನನ್ನು ತಮಾಷೆ ಮಾಡಬೇಡಿ. ಇಲ್ಲಾಂದ್ರೆ ಪುನಃ ನಿಮ್ಮ ಗಿಫ್ಟ್ ಬಾಕ್ಸ್ ಅಲ್ಲಿ ಕಪ್ಪೆ ಆಮೇಲೆ ಕಾಕ್ರೋಚ್ ಎಲ್ಲ ಹಾಕ್ತೀನಿ. ಸಾರಿ ತಂಗಿ, ಇವತ್ತಿಂದ ನಾನು ಇವನು ಅಣ್ಣ ತಮ್ಮನ ಹಾಗೆ ಇರ್ತೀವಿ. ಇನ್ ಮುಂದೆ ಅವನಿಗೆ ಗೇಲಿ ಮಾಡೋದೇ ಇಲ್ಲ. ಆಮೇಲೆ ನಾವೆಲ್ಲರೂ ಅವನ ತಂಗಿಯಾಗಿ ಇರ್ತೀವಿ. ಹಾಗಾದ್ರೆ ನನ್ನ ಅಣ್ಣನಿಗೆ ರಾಖಿ ಕಟ್ಟಿ ನೋಡಿ, ಅವನು ನಿಮಗೋಸ್ಕರ ಗಿಫ್ಟ್ ಎಲ್ಲ ತಂದಿದ್ದಾನೆ. ನಾನೇನ್ ತಂದಿದ್ದೀನಿ? ಸುಳ್ಳು ಹೇಳ್ಬೇಡ. ನೋಡು ನಿನ್ನ ಸ್ಕೂಲ್ ಬ್ಯಾಗ್ ಅಲ್ಲಿ. ಅರೆ, ಬ್ಯಾಗ್ ನಂದು. ಏನಿದೆ ಅಂತ ನಂಗೆ ಗೊತ್ತು. ನಾನ್ ನಿನ್ನ ತಂಗಿ, ನನಗ್ ಗೊತ್ತಿಲ್ವಾ? ಹಾಗೆ ಹೇಳಿ ಅವನ ಬ್ಯಾಗ್ ಅನ್ನು ತೆರೆದಳು. ಅದರಲ್ಲಿ ಬಹಳಷ್ಟು ಕಂಪಾಸ್ ಬಾಕ್ಸ್, ಪೆನ್ಸಿಲ್ ಬಾಕ್ಸ್, ಟಿಫನ್ ಬಾಕ್ಸ್ ಎಲ್ಲ ಇತ್ತು. ಯಾವ ಹುಡುಗಿರು ನಿನ್ನೆ ತನಕ ಆಗಲ್ಲ ಅಂತ ಹೇಳಿದ್ರು ಅವರೆಲ್ಲರೂ ನಕ್ಕುವಿನ ಕೈಯಲ್ಲಿ ರಾಖಿ ಕಟ್ಟಿದ್ರು. ನಕ್ಕು ಅವರೆಲ್ಲರಿಗೂ ಗಿಫ್ಟ್ ಕೊಟ್ಟ. ಹಾಗೆ ಗಿಫ್ಟ್ ಕೊಡ್ತಾ ಇದ್ದಾಗ ಪುನಃ ಅವನ ಹೊಸ ತಂಗಿಯನ್ನು ನೋಡ್ತಾನೆ ಇದ್ದ. ತಂಗಿ ಅವನು ಸಂತೋಷವಾಗಿರೋದನ್ನು ನೋಡಿ ನಗಾಡ್ತಾ ನಿಂತಿದ್ಲು. ನಕ್ಕುವಿನ ಫುಲ್ ಕೈ ಮಣಿಕಟ್ಟಿನಿಂದ ಮೊಳಕೈ ತನಕ ರಾಖಿಯನ್ನು ಕಟ್ಬಿಟ್ರು. ಎಲ್ಲ ಹುಡುಗಿಯರು ಗಿಫ್ಟ್ ತಗೊಂಡು ಖುಷಿಯಾಗಿ ಹೋಗ್ತಿದ್ದಾಗ ನಕ್ಕು ಅವನ ತಂಗಿ ಹತ್ರ ಕೇಳ್ದ, ನಿಜ ಹೇಳು ತಂಗಿ, ಇದೆಲ್ಲ ನನಗೋಸ್ಕರ ಮಾಡಿದ್ದಾನೆ? ಏನಕ್ಕೆ?
ಯಾಕೆಂದ್ರೆ ನಾನ್ ನನ್ನ ಅಣ್ಣನನ್ನು ದುಃಖದಿಂದ ನೋಡಕ್ ಆಸೆ ಪಡಲ್ಲ. ಹ್ಯಾಪಿ ರಕ್ಷಾಬಂಧನ್ ಅಣ್ಣ. ನೋಡಿದ್ರ ಮಕ್ಳ, ರಕ್ಷಾಬಂಧನ್ ಹಬ್ಬ ಎಷ್ಟು ಪವಿತ್ರವಾದ ಹಬ್ಬ ಅಂದ್ರೆ ಮನುಷ್ಯರೋ ಇಲ್ಲ ದೆವ್ವನೋ ತಂಗಿಯಾದ್ರೇನೆ ಅವಳು ಪರಿಶುದ್ಧಳಾಗಿ ಬಿಡುತ್ತಾಳೆ.